ಆರ್ ಅಶೋಕ್ ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಇದೆ ಕೊಡ್ತಾರೆ ಅಂತ ಭಾವಿಸ್ತೇವೆ ನಾವೆಲ್ಲರೂ ಕೂಡ. ನೋಡಿ, ಇದೆಲ್ಲ ಒಂಥರ ಕನ್ನಡಿ ಇದ್ದಂಗೆ. ನೀವಿದ್ದಾಗ ಅಧಿಕಾರದಲ್ಲಿ ಏನು ಮಾಡಿದ್ದೀರಾ ಒಂದ್ಸರಿ ತಿರುಗಿ ನೋಡ್ಬಿಟ್ರೆ ಈ ಹೋರಾಟ ಗೀರಾಟ ಅವೆಲ್ಲ ಏನು ಅವಶ್ಯಕತೆನೇ ಬರಲ್ಲ. ನೀವು ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ನೋಡಿದ್ದೀರಾ, ಸಿದ್ದರಾಮಯ್ಯನವ್ರ ಮೇಲೂ ನೋಡಿದ್ದಾರೆ. ಜನ ಅದಕ್ಕೆ ಜನ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ಯಡಿಯೂರಪ್ಪನ ಕೊಟ್ಟಾಗ ಸಂತೋಷ ಆಯಿತು, ಸಿದ್ದರಾಮಯ್ಯನವ್ರು ಕೊಟ್ಟಾಗ ಅಸಂತೋಷ ಆಯಿತು ಅಂದರೆ ಯಾರು ಒಪ್ತಾರೆ ನಿಮಗೆ? ಎಲ್ಲಾನು ಕೂಡ ಕರಪ್ಷನ್ ಕೇಸೆ, ಅದು ಕರಪ್ಷನ್ ಕೇಸೆ, ಇದು ಕರಪ್ಷನ್ ಕೇಸೆ. ಈಗಲೂ ಕೂಡ ಗವರ್ನರ್ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಮುಖ್ಯಮಂತ್ರಿಗಳು ಯಾವ ರೀತಿ ನಡೆ ತೋರ್ಬೇಕು ಅಂತ ಹೇಳ್ತಾರೆ? ಅವಾಗ ಯಡಿಯೂರಪ್ಪನವ್ರು ಯಾವ ರೀತಿ ನಡೆ ತೋರಿದ್ರು ಅದೇ ನಡೆಯನ್ನ ಸಿದ್ದರಾಮಯ್ಯನವರು ತೋರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಸಚಿವರುಗಳು ರಾಜಭವನಕ್ಕೆ ಸಲಹೆ ತೆರಳಬೇಕನ್ನುವಂಥ ತೀರ್ಮಾನ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ಆಗ್ತದೆ. ಬಿಜೆಪಿ ಏನ್ ರಿಯಾಕ್ಟ್ ಮಾಡುತ್ತೆ? ಈಗ ಸಚಿವರುಗಳು ರಾಜ್ಯಪಾಲರ ನಿರ್ಣಯವನ್ನು ವಿರೋಧಿಸಿ ರಾಜಭವನಕ್ಕೆ ಚಲೋ ಹೋಗೋದು ಅಂತಾದ್ರೆ ರಾಜ್ಯಾಂಗದ ಮುಖ್ಯಸ್ಥರ ವಿರುದ್ಧವೇ ಹೋದಂತಾಗೋದಿಲ್ಲ. ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ, ಅದು ಸಂವಿಧಾನ ದತ್ತವಾಗಿರುವಂತಹ ಅಧಿಕಾರವನ್ನ ಬಳಸಿ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಅಲ್ಲೇ ಪ್ರತಿಭಟನೆ ಮಾಡ್ತೀರಿ ಅಂತಂದ್ರೆ ಸರ್ಕಾರ ಎಲ್ಲ ಆದೇಶಗಳು ಗವರ್ನರ್ ಆದೇಶದ ಮೇಲೆನೆ ನಡೆಯೋದು. ಇಲ್ಲೇನೇ ತೀರ್ಮಾನ ತಗೊಂಡ್ರು ಕ್ಯಾಬಿನೆಟ್ ಅಲ್ಲಿ ಗವರ್ನರ್ ಆದೇಶದ ಮೇಲೆನೆ ಹೊರಬರುವಂತದ್ದು ಆದೇಶಗಳು. ನೀವು ಸರ್ಕಾರ ಅವ್ರ ತರ